ದೊಡಮ್ಮ ಇಲ್ಲೋಡಿ ತಗೊಂಡ್ ಬಂದೆ. ಅಮ್ಮ ಅದ್ಯಾ ರಾಜಿಗ್ ಫೋನ್ ಮಾಡಿ ಬರೋದಕ್ಕೆ ಹೇಳಮ್ಮ. ಹಾಗೆ ಆಗ್ಲಿ ದೊಡ್ಡಪ್ಪ. ಸೀನು ಫೋನ್ ಕೊಡು. ಹೇಳಾದ್ಯಾ. ರಾಜಿ, ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಆದ್ಯಾ, ನಿನ್ಗೂ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಎಲ್ಲಿದ್ಯಾ? ಹೌದಾ? ದೊಡ್ಡಪ್ಪ ಇವತ್ತು ಕಲ್ಚರಲ್ ಪ್ರೋಗ್ರಾಮ್ನ ಏರ್ಪಾಟ್ ಮಾಡ್ತಾ ಇದ್ದಾರೆ. ನೀನ್ ಕೂಡ ಇದ್ರೆ ಚೆನ್ನಾಗಿರುತ್ತೆ ಅಂತ ನಿನ್ನ ಬಾ ಅಂತ ಹೇಳ್ತಾ ಇದ್ದೀನಿ. ಸರಿ, ಖಂಡಿತವಾಗ್ಲೂ ಬರ್ತೀನಿ. ಸರಿ. ಅಮ್ಮ, ನಾವ್ ಈ ರಾಮಾಪುರದಲ್ಲಿ ವರ್ಷಕ್ಕೊಂದ್ಸಲಿ ಕಾಯೋದು ಈ ಊರಬ್ಬ ಅಷ್ಟೇ ಅಲ್ಲಮ್ಮ, ನೀವು ತಯಾರಿಸುವಂತ ಪ್ರಸಾದನೂ ಕೂಡ. ಅದನ್ನು ತಗೊಂಡ್ ಬಂದಿದ್ದೀನಿ. ನಿಮ್ ಕೈಯಿಂದ ಮಾಡೋ ಪ್ರಸಾದ 4 ಜನಕ್ಕೆ ಹಂಚಿದ್ರೆ ಆ ಪ್ರಸಾದ ತಿಂದಿರೋ ನಮ್ಗೆ ನಮ್ ಜನ್ಮ ಸಾರ್ಥಕ ಆಗುತ್ತೆ ಅಮ್ಮ ಅವ್ರೆ. ಅಲ್ಲ, ನೀವೆಲ್ಲ ಅಷ್ಟೊಂದು ಹೊಗಳ್ತಾ ಇದ್ದೀರಲ್ಲ, ಅದೇನಾದ್ರೂ ಅಮೃತಾನ? ಪ್ರೇಮಾಮೃತ. ಅದ್ರಲ್ಲಿ ಈ ಊರಿನ ಮೇಲೆ ನಮ್ಮ ಅತ್ತಿಗೆ ಬೆಳೆಸ್ಕೊಂಡಿರೋ ಪ್ರೀತಿ ಇರತ್ತೆ. ಸಂಬಂಧದ ಬಗ್ಗೆ ಗೊತ್ತಿಲ್ಲದಿರೋಳಿಗೆ ಇದ್ರ ಬಗ್ಗೆ ಏನ್ ಗೊತ್ತಾಗತ್ತೆ ಹೇಳಿ? ಅಯ್ಯೋರ್ ಮನೆಗೆ ನೀವು ಅಳಿಯ ಅಂದ್ರು, ಅದ್ಯಾಕೆ ಹಾಗೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ನೋಡಿ, ನಾನು ಹೀಗೆ ಸುಖವಾಗಿದ್ದೀನಿ. ನೀವು ಬಹಳ ಬುದ್ಧಿವಂತರು. ನೀವು ಕೂತ್ಕೊಂಡ್ರೆ ನಾವು ಮಾತಾಡಕ್ಕಾಗತ್ತೆ. ನೀವು ಕೂತ್ಕೊಳ್ಳಿ ಸ್ವಾಮಿ. ಸ್ವಾಮಿ, ನನ್ನ ಪಾಡಿಗೆ ಬಿಟ್ಬಿಡಿ. ದೊಡ್ಡಮ್ಮ, ಎಲ್ಲರಿಗೂ ಪ್ರಸಾದ ಹಂಚ್ಬೋದಾ? ಹಾಗೆ ಮಾಡು, ಎಲ್ಲರಿಗೂ ಕೊಟ್ಕೊಂಡ್ ಬನ್ನಿ. ಬನ್ನಿ ಬನ್ನಿ, ಎಲ್ಲರೂ ತಗೊಳ್ಳಿ, ಪ್ರಸಾದ ತಗೊಳ್ಳಿ. ಏಯ್, ನನ್ನ ಯಾರು ಟಚ್ ಮಾಡಬೇಡಿ. ಟಚ್ ಮಾಡ್ಬಿಟ್ರಂದ್ರೆ ಬಾಂಬ್ ಹೊಡೆದಾಕ್ಬಿಡ್ತೀನಿ. ಅಪ್ಪ, ಪ್ರಸಾದ ತಗೊಳ್ಳಿ ತಗೊಳ್ಳಿ. ತಗೋತೀನಿ ಕಣ. ಅಪ್ಪಬ್ಬಬ್ಬಬ್ಬ, ಲೇ ಮಗನೇ, ಇನ್ ಸ್ವಲ್ಪ ಹೊತ್ತು ನನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡ್ವೋ? ಸರಿ ಬಿಡಿ. ಇಲ್ಲ ನೋಡ, ನನಗೂ ಕೂಡ ಒಂದು ಅದು. ಪಾನ್ಕ ಹಂಚ್ತಾರೋ ಹಾಗೆ ಏನಿದೆಲ್ಲ? ಕಪ್ಪಲ್ ತಿನ್ನೋದು ನನಗೆ ಅಭ್ಯಾಸ ಇಲ್ಲ. ಆಮೇಲೆ ಏನಾಗುತ್ತೋ ಗೊತ್ತಿಲ್ವಲ್ಲ, ಈಗ ಅಭ್ಯಾಸ ಮಾಡ್ಕೊಂಬಿಡಿ. ಏನೋ ಅದೇ ಹಬ್ಬದ ಪ್ರಸಾದ ಅಲ್ವಾ? ಪದ್ಧತಿ ಏನಂದ್ರೆ ಅದನ್ನ ಈ ರೀತಿ ಕಪ್ಪಲ್ಲೇ ತಿನ್ಬೇಕು. ಪರವಾಗಿಲ್ಲ, ತಿನ್ನಿ. ಏನು ಏನೇನೋ ಮಿಕ್ಸ್ ಮಾಡಿದ್ದಾರೆ. ನಾನ್ ತಿನ್ನಲ್ಲ. ಏನು ಯಾಕಂತ ಇದೆಯಾ? ಇದು ಹಬ್ಬದ ಪ್ರಸಾದ. ಇದಕ್ಕೆ ತುಂಬಾ ವೈಶಿಷ್ಟ್ಯತೆ ಇದೆ. ಇಲ್ಲೇ ಹುಟ್ಟಿ ಇಲ್ಲೇ ಬದುಕಿ ಇಲ್ಲಿನ ಕಲ್ಚರ್ನ ಯಾಕಂದ್ರೆ ಜನ ಎಲ್ಲ ಸೇರ್ಕೊಂಡು ಉಗಿತಾರೆ. ತಗೋ. ನನ್ ಮಗಳಿಗೆ ಬುದ್ಧಿ ಹೇಳ್ತಾ ಇದ್ಯಾ? ನಮ್ ಸಂಸ್ಕೃತಿಗೆ ಅವಮಾನ ಮಾಡಿದ್ರೆ ಆ ರೀತಿನೇ ಇರುತ್ತೆ. ಹಬ್ಬದ ಸಮಯದಲ್ಲಾದ್ರೂ ನಮ್ಮ ಆಚಾರಗಳಿಗೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ.